ಹೌದು ಪಂಚಮಿ, ತುಂಬ ತಡವಾಗೋಗಿದೆ. ಮಹಾದೇವು ಇನ್ನೂ ಬಂದಿಲ್ಲ ನೋಡು. ಯಾವತ್ತೂ ಅಷ್ಟು ತಡವಾಗಿ ಮನೆಗೆ ಬಂದವನೇ ಅಲ್ಲ. ಒಂದು ವೇಳೆ ಲೇಟ್ ಆಗತ್ತೆ ಅಂದರೆ ನನಗೊಂದು ಫೋನ್ ಮಾಡ್ತಿದ್ದ. ಇವತ್ತು ನೋಡು ಫೋನು ಮಾಡಿಲ್ಲ. ಎಲ್ಲಿ ಹೋಗಿದ್ದಾನೋ ಏನು. ಸರಿ ಸರಿ, ನೀನು ಹೋಗ್ಬಾ. ನೀನು ಹೋದ್ರೆ ನನಗೂ ಖುಷಿನೇ. ನೀನಿಲ್ಲ ಅಂದರೆ ಮನೆ ಎಲ್ಲ ಪ್ರಶಾಂತವಾಗಿರ್ತದೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಹೌದಾ, ಥ್ಯಾಂಕ್ ಯು ಸರ್. ನೀವು ನೆಮ್ಮದಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿ ಆಯ್ತಾ. ನಿದ್ದೆ ಬಂದಿಲ್ಲ ಅಂತ ಏನಾದರೂ ನನಗೆ ಡಿಸ್ಟರ್ಬ್. ಗೊತ್ತೈತೆ, ನನ್ನ ನಂಬರ್ನ ಬ್ಲಾಕ್ ಮಾಡಿ ಆಟೆ ಅಲ್ವೇ. ಸುಮ್ಕೆ ಕರಿಯಲ್ಲ ನಿನ್ನ ಕಾಡ್ ರಾಕ್ಷಸಿ ಅಂತ. ಪ್ರೇಮ, ಯಾಕೆ ನಿಂತ ಇದೀಯಾ? ಎಲ್ಲ ಹೊರಡೋಣ ಅಂತ ಹೇಳ್ತಿದ್ರಲ್ಲ, ಬಾ. ರಾಮ್, ನೀನು ದಿನ ಫೋನ್ ಮಾಡ್ತೀಯ ಅಲ್ವಾ? ಅಲ್ಲ, ನೀನು ಬಿಜಿ ಇರ್ತೀಯ ಅಂತ ಗೊತ್ತು. ಆದರೂ ಒಂದೇ ಒಂದು ಫೋನು. ಮಾಡ್ತೇನೆ. ಆಮೇಲೆ ಟೈಮ್ಗೆ ಸರಿಯಾಗಿ ತಿನ್ಬೇಕು ನೀನು. ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಸರಿ ಮಾಡ್ತೀನಿ. ದಿನ ಒಂದು ಆ್ಯಪಲ್ ತಿನ್ನೋದು ಮರಿಬೇಡ. ಆಮೇಲೆ ತುಂಬ ತಲೆನೋವು ಬಂದರೆ ಕನ್ನಡಿ ಮುಂದೆ ಬಿಟ್ಟಿದ್ದೀನಿ. ಹೇ, ವೇಟ್ ಪ್ರೇಮ, ಒಂದು ನಿಮಿಷ. ಇಷ್ಟೊಂದು ಗೈಡ್ಲೈನ್ ಕೊಡ್ತಿರೋದು ನೋಡಿದ್ರೆ ನಾನ್ ಡಾಕ್ಟ್ರಾ ಅಥವಾ ನೀನು ಡಾಕ್ಟ್ರಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಮನೆ ಡಾಕ್ಟ್ರು ನಾನೇ ಅಂತ ಅನ್ಕೋ. ಆಮೇಲೆ ನಾನು ಬರೋವರೆಗೂ ನೀನು ಹಾಕೊಳ್ಳೋ ಬಟ್ಟೆನೆಲ್ಲ ಇಸ್ತ್ರಿ ಮಾಡಿ ಎತ್ತಿಟ್ಟಿದ್ದೀನಿ. ಹೊರಡೋಣ ಇವಾಗಾದರೂ. ಹಾಂ ರಾಮ್, ಆಮೇಲೆ ರಾತ್ರಿ ಏನಾದರೂ ಡ್ಯೂಟಿ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡೋ. ಆರೋಗ್ಯ ಕೆಡಿಸ್ಕೋಬೇಡ. ನಿನ್ನ ಆರೋಗ್ಯ ಚೆನ್ನಾಗಿದ್ರೆ 100 ಜನರ ಆರೋಗ್ಯ ಸರಿ ಇದ್ದಂಗೆ. ಪ್ರೇಮ, ನನ್ನ ಡ್ಯೂಟಿ ನನಗೆ ಗೊತ್ತಿದೆ. ನೀನೊಂದು ಚೂರು ಬದಲಾಗಿಲ್ಲ ಅಲ್ವಾ? ನಾನು ಸ್ಕೂಲ್ ಚೇಂಜ್ ಮಾಡಿ ಹೋಗುವಾಗಲೂ ನೀನು ಹೀಗೆ ಕಣ್ಣೀರಾಗ್ತಿದ್ದೆ. ಹಾಗೆ ಆಗಿದೆಯೋ ಈಗಲೂ ಹಾಗೆ ಇದೆಯಲ್ವಾ? ನಾನು ಯಾವತ್ತೂ ಬದಲಾಗಲ್ಲ ರಾಮ್. ನಿನ್ನ ಮೇಲಿರೋ ಪ್ರೀತಿ, ಕಾಳಜಿ ಯಾವಾಗಲೂ ಹೀಗೆ ಇರುತ್ತೆ. ನಾವಿನ್ನು ಹೊಟ್ಟು ಬರ್ತೇವೆ. ಆಯ್ತು. ಸರಿ ಮಾವ, ಜೋಪಾನ ಕರ್ಕೊಂಡೋಗಿ ಜೋಪಾನವಾಗಿ ವಾಪಸ್ ತಗೊಂಬಂದು ಇಲ್ಲೇ ಬಿಟ್ಬಿಡಿ. ಇದೇನಳಿ ಅಂದ್ರೆ ನೀವು ಬರೋದೇ ಇಲ್ಲ ಅನ್ನೋ ತರ ಹೇಳ್ತಾ ಇದ್ರ. ಅಯ್ಯೋ ಮಾವ, ನಾನೆಲ್ಲ ಹಂಗಂದೆ. ನೀವು ಅನ್ನಿ, ಈಗಲೇ ಬಂದ್ಬಿಡ್ತೀನಿ. ಸರಿ ಕಲ್ಯಾಣಿಯಮ್ಮ, ನಾವಿನ್ ಬರ್ತೀವಿ. ಆಯ್ತು ಸತ್ಯಣ್ಣ, ಹೋಗಿ ಬನ್ನಿ. ಅತ್ತೆ ಆಯ್ತಮ್ಮ. ಅಪ್ಪ, ಯಾರು ದೊಡ್ಡವನು ಇಷ್ಟಾದ್ರೂ ಹೇಳ್ದಲ್ಲ. ಅತ್ತೆ ಹೋಗಿ ಬರ್ತೀನಿ. ಅತ್ತೆ ಹೋಗ್ ಬರ್ತೀನಿ. ಮಾವಂಗು ಬಂದ್ಮೇಲೆ ಹೇಳಿ. ಪಂಚಮಿ ಮನೆಗೆ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ಆಯ್ತಾ? ಬೇಗ ಬಂದ್ಬಿಡ್ತೀನಿ. ರಾಮ್, ಹೋಗ್ ಬರ್ತೀನಿ. ಓಕೆ, ಬೇಗ ಬರ್ತೀನಿ.
ಏಯ್, ಅಕ್ಕ ನೋಡಿದ್ರೆ ಅಷ್ಟು ಚೆನ್ನಾಗಿ ಟಾಟಾ ಮಾಡ್ತಾವಳೆ, ತಂಗಿ ನೋಡಿದ್ರೆ ಕ್ಯಾರೇನು ಅಂತ ಇಲ್ಲ. ಈ ಕಾಡು ರಾಕ್ಷಸಿಗೆ ಅಂತ ಒಳ್ಳೆ ಬುದ್ಧಿ ಎಲ್ಲ ಎಲ್ಲಿಂದ ಬರಬೇಕು? ಥೌ. ಅಬ್ಬಾ, ಈ ಎರಡು ತಲೆಗಳು ಹೋದ್ವು, ಇನ್ಮೇಲೆ ಈ ಮನೇಲಿ ನೆಮ್ಮದಿಯಾಗಿರ್ಬೋದು. ಆ ಕಾಡು ರಾಕ್ಷಸಿ ಇಲ್ಲದೆ ಈ ಮನೆಗೆ ಪ್ರಾಣನೇ ಇಲ್ದಂಗಾಗೈತೆ. ಒಂದು ಈಟೆ ತಿಂದಾಗೆ ಏಟೊಂದು ಮನೆಯೊಳಾಗ್ಬಿಟ್ಲು ಅವಳು. ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ, ನಾ ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ. ಹುಷಾರು. ಏನಿಲ್ಲ ಕಣವ. ಪಂಚಮಿ, ನಾನು ಯಾವತ್ತೂ ನಮ್ಮ ಮಹಾದೇವನ ಈ ಸ್ಥಿತಿಲಿ ನೋಡೇ ಇರಲಿಲ್ಲ. ಅವನು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟವನಲ್ಲ, ಯಾವುದಕ್ಕೂ ಹಠ ಮಾಡ್ದವನು ಅಲ್ಲ. ಆದ್ರೆ ಇವತ್ತು ನೋಡು, ನಮ್ಮ ಕಾವ್ಯ ತೋರು ಮನೆಗೆ ಹೋದ್ಮೇಲೆ ಅವನು ಎಷ್ಟೊಂದು ನೊಂದ್ಕೊಂಡಿದ್ದಾನೆ ಅಂತ. ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಮಹಾದೇವ ಕಾವ್ಯನ ಎಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ. ಕಾವ್ಯ ಬರೋವರೆಗೂ ಇವನು ಹೇಗಿರ್ತಾನೋ ಏನೋ. ಸೆಥೋಸ್ಕೋಪ್ ಎಲ್ಲಿ? ಪ್ರೇಮ, ಪ್ರೇಮ, ನನ್ ಸೆಥೋಸ್ಕೋಪ್ ಎಲ್ಲಿ ಇಟ್ಟಿದ್ಯಾ? ಶೆಟ್, ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಅನ್ನೋದನ್ನೇ ಮರ್ತೋಗಿದ್ದೀನಲ್ಲ ನಾನು. ಬೇರೆ ಎಲ್ಲಿಟ್ಟಿರ್ತಾಳೆ? ಕಬೋರ್ಡಲ್ಲಿ ನೋಡ್ಲಾ? ಬಟ್ಟೆ ಜೊತೆನೆ ಇಟ್ಟಿದ್ದಾಳೆ ಪಾಪ. ನನಗೋಸ್ಕರ ಪ್ಯಾಂಟು ಶರ್ಟ್ ಎಲ್ಲ ಐರನ್ ಮಾಡಿದ್ದಾಳೆ. ನಾನು ನೋಡಿದ್ರೆ ಈ ಬಟ್ಟೆ ಹಾಕೊಂಡಿದ್ದೀನಲ್ಲ, ಚೇಂಜ್ ಮಾಡ್ಲಾ? ರಾಮ್, 。 . 。 . 。 . 。 . 。 . 。 . 。 . 。 . 。 . 。 . 。 . 。 。 . 。 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 . 。 ಪ್ರೇಮ, 。 ರಾಮ್.
ಪ್ರೇಮ ಈ ಅಂಗಿಲಿ ನೀನ್ ತುಂಬಾ ಕಾಣಿಸ್ತಿದ್ಯಾ. ಪ್ರೇಮ ಈ ತರಲೆ ಇಲ್ಲಿದ್ದಾಗಲೂ ಡಿಸ್ಟರ್ಬ್ ಮಾಡ್ತಾಳೆ, ತವ್ರ ಮನೆಗೆ ಹೋದ್ಮೇಲೆ ಡಿಸ್ಟರ್ಬ್ ಮಾಡ್ತಿದ್ದಾಳಲ್ಲ. ನೋಡು ಪ್ರೇಮ, ನೀನ್ ಐರನ್ ಮಾಡಿಟ್ಟಿರೋ ಬಟ್ಟೆನೇ ಹಾಕೊಂಡಿದ್ದೀನಿ, ಓಕೆ? ಹೌದು ಪಂಚಮಿ, ತುಂಬ ತಡವಾಗೋಗಿದೆ. ಮಹಾದೇವ್ ಇನ್ನೂ ಬಂದಿಲ್ಲ ನೋಡು. ಯಾವತ್ತೂ ಇಷ್ಟು ತಡವಾಗಿ ಮನೆಗೆ ಬಂದವನೇ ಅಲ್ಲ. ಒಂದು ವೇಳೆ ಲೇಟ್ ಆಗತ್ತೆ ಅಂದರೆ ನನಗೊಂದು ಫೋನ್ ಮಾಡ್ತಿದ್ದ. ಇವತ್ತು ನೋಡು ಫೋನು ಮಾಡಿಲ್ಲ. ಎಲ್ಲಿ ಹೋಗಿದ್ದಾನೋ ಏನು. ಮಹಾದೇವು ಎಲ್ಲ ಹೋಗಿದೆ? ಯಾಕೋ ಅಷ್ಟೊಂದು ಲೇಟಾಗಿ ಬರ್ತಿದ್ಯಾ? ಅದು ಮಿಲ್ಲಲ್ಲಿ ಲೋಡ್ ಜಾಸ್ತಿ ಇತ್ತು ಕಣಮ್ಮ, ಸಾನೆ ಕ್ಯಾಮೆ, ಅದಕ್ಕೆ ಬರೋದು ತಡ ಆಯ್ತು. ಸರಿಪ್ಪ, ಹೀಗಾಗಿದೆ ಅಂತ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಕೆಲ್ಸದ ಒತ್ತಡದಾಗೆ ಮರ್ತೋಯ್ತು ಕಣಮ್ಮ. ತಪ್ಪಾಯ್ತು, ಇನ್ನೊಂದು ಕಿತ ಹಂಗೆ ಆಗಿಲ್ಲ.